ತಾಲೂಕಿನ ಗುಂಡಾಪುರ ಗೇಟ್ ಬಳಿ ಇರುವ ಶ್ರೀ ಸನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಸನೇಶ್ವರ ಸ್ವಾಮಿಯ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಜರುಗಿತು. ದೇವಸ್ಥಾನದ ಬಸವಪ್ಪ ಹಾಗೂ ದೇವಸ್ಥಾನದ ಬಾಲ ಅರ್ಚಕರಾದ ಹೇಮಂತ್ ಕುಮಾರ್ ಅವರು ಮಡಿವಾಳ ಹಾಸಿದ ಮಡಿಯ ಮೇಲೆ ನಡೆದು ಹೋಗಿ ದೇವಸ್ಥಾನದ ಹತ್ತಿರ ಇರುವ ಅರಳಿ ಮರ, ಬೇವಿನ ಮರಕ್ಕೆ ಪೂಜೆ ಸಲ್ಲಿಸಿ ನಂತರ ದೇವಸ್ಥಾನದ ಮುಖ್ಯ ದ್ವಾರಗಳಿಗೆ ಪೂಜೆ ಸಲ್ಲಿಸಲಾಯಿತು. ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಎಳ್ಳು ಬತ್ತಿ ಹಚ್ಚಿ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು. ಶ್ರೀ ಸನೇಶ್ವರ ಪೂಜಾ ಕಾರ್ಯಕ್ರಮ ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು. ಸ್ವಾಮಿಯ ಜಯಂತ್ಯೋತ್ಸವ, ಶ್ರೀ ಬಸವೇಶ್ವರ ಪಾದ ಪೂಜೆ, ಮಹಾಮಂಗಳಾರತಿ ನಡೆದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಪೂಜಾ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಬಿ ಸೋಮಶೇಖರ್ ಅವರು ಹಾಗೂ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರು ಭಾಗವಹಿಸಿ ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಮೇಲ್ವಿಚಾರಕರಾದ ರಾಜು ಅವರು ಶನಿವಾರ ಮಧ್ಯಾಹ್ನ 3 ಗಂಟೆಯಲ್ಲಿ ಮಾತನಾಡಿ, ನಮ್ಮ ಈ ಶನಿ ದೇವರ ದೇವಸ್ಥಾನದ ಅಭಿವೃದ್ಧಿ ಹೊಂದಲು ಅಪಾರ ಭಕ್ತಾದಿಗಳು ನೀಡಿದ ಕಾಣಿಕೆ ಹಾಗೂ ದೇವರ ಕೃಪೆಯೇ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣವಾಗಿದೆ. ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಹೆಚ್ಚಿನ ಸಹಕಾರ ಹಾಗೂ ಸಲಹೆ ನೀಡಿದರೆ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಶನಿ ದೇವರ ಆಶೀರ್ವಾದ ಇರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಎಚ್ ಬಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ತಮ್ಮ, ಅಲಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲತಾ ಮಹಾದೇವು, ದಳವಾಯಿ ಕೋಡಿಹಳ್ಳಿ ಗ್ರಾಮದ ಮುಖಂಡರಾದ ತಮ್ಮಣ್ಣ, ಮಾದೇಗೌಡ, ಬಾಲ ಶನಿ ಮಹಾತ್ಮ ಅರ್ಚಕರಾದ ಹೇಮಂತ್ ಕುಮಾರ್, ರಾಜು, ನಾಗರಾಜು, ಬಸವರಾಜು, ಪುಟ್ಟಸ್ವಾಮಿ ಸೇರಿದಂತೆ ಹಲವರಿದ್ದರು. ಏನೋ ಒಂದು ಕೃಪೆ, ಭಗವಂತನ ಆಶೀರ್ವಾದ, ಒಬ್ಬನ ಯಾರೋ ಇದಾನೆ, ಶಕ್ತಿ ಇದೆ ಅಂತಕ್ಕಂಥದ್ದು ನಾವೆಲ್ಲ ನಂಬ್ತೀವಿ. ದೇವರು ಬಹಳ ಜನ ನಂಬ್ತಾರೆ, ಬಹಳ ಜನ ನಂಬಲ್ಲ. ಆದ್ರೆ ಒಂದು ಶಕ್ತಿ ಇದೆ ಅನ್ನೋದನ್ನ ಎಲ್ಲರೂ ನಂಬ್ತಾರೆ ಜನ. ಅದ್ರಲ್ಲಿ ಒಂದು ಶಕ್ತಿ, ಶನಿ ಮಹಾತ್ಮ ಶಕ್ತಿ ಅಂತ ಹೇಳಿ ನಾವು ನಂಬ್ಕೊಂಡು ನಾನು ಬರಕ್ ಆಗ್ಲಿರ್ಲಿಲ್ಲ. ಆದ್ರೂ ಕೂಡ ನೋಡಿ, ಆ ಭಗವಂತನ ಪ್ರೇರೇಪಣೆನೋ ಏನೋ ಒಟ್ಟಲ್ಲಿ ಇಲ್ಲಿಗೆ ಬರ್ಲಿಕ್ಕೆ, ಈ ಸ್ಥಳಕ್ಕೆ ಅವರೇ ಕರ್ಕೊಂಡು ಬಂದಿದ್ದಾರೋ ಅಥವಾ ಜನರ ಆಶೀರ್ವಾದದಿಂದ ಬಂದಿದ್ದೀವೋ, ಒಟ್ಟಲ್ಲಿ ಬಂದಿದ್ವಿ.